ಕಾಂಗ್ರೆಸ್ ವಿರುದ್ಧ ಸಮರ ಸಾರೋದಕ್ಕೆ ಬಿಜೆಪಿಗೆ ಪ್ರಬಲ 3 ಅಸ್ತ್ರಗಳು ಸಿಕ್ಕಂತಿದೆ. 3 ಪ್ರಬಲ ಅಸ್ತ್ರಗಳ ಜೊತೆಗೆ ಹೋರಾಟ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೇಸರಿ ಪಡೆ ರೆಡಿ ಆಗ್ತಿದೆ. ರಾಜ್ಯದಾದ್ಯಂತ ಹೋರಾಟ ಮಾಡುವಂತಹ ಪ್ಲಾನ್ ಮಾಡಿಕೊಂಡಿದೆ. ಯಾವುವು ಆ ಅಸ್ತ್ರಗಳು ಅಂತ ನೋಡೋದಾದ್ರೆ ಸಚಿವರ ಮೇಲಿನ ಹನಿ ಟ್ರ್ಯಾಪ್, ಫೋನ್ ಟ್ಯಾಪಿಂಗ್ ಮತ್ತು ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಈಗ ರೆಡಿ ಆಗಿದೆ. ಸದನದಲ್ಲೂ ಕೂಡ ಈ 3 ವಿಚಾರದ ಬಗ್ಗೆ ಚರ್ಚೆ ಆಯಿತು. ಅದರಲ್ಲಿ ಅತಿ ಹೆಚ್ಚು ಪ್ರತಿಧ್ವನಿಸಿದ್ದು ಸಚಿವರ ಮೇಲೆ ಆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅನ್ನುವಂತಹ ಮಾತೇನಿದೆ, ಆ ವಿಚಾರ ಏನಿದೆ ಅದು ಅತಿ ಹೆಚ್ಚು ಸೌಂಡ್ ಮಾಡ್ತು. ಸದನದ ಹೊರಗೂ ಕೂಡ ಅದು ಸೌಂಡ್ ಮಾಡ್ತು. ಅಲ್ಲಲ್ಲಿ ಬಿಜೆಪಿ ನಾಯಕರು ವಾಲಂಟಿಯರ್ಲಿ ಪ್ರತಿಭಟನೆ ಮಾಡಿರೋದನ್ನು ಕೂಡ ಗಮನಿಸಿದ್ದೀವಿ. ಆದರೆ ಈಗ ಹೋಲ್ ಅಂಡ್ ಸೋಲ್ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಈ 3 ವಿಚಾರವನ್ನ ಇಟ್ಟುಕೊಂಡು ಬಿಜೆಪಿ ನಾಯಕರು ಸದ್ಯಕ್ಕೆ ರೆಡಿಯಾಗಿದ್ದಾರೆ. ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ. ಗಣಪತಿ, ಒಂದು ಹನಿ ಟ್ರ್ಯಾಪ್ ಪ್ರಕರಣ, ಮತ್ತೊಂದು ಫೋನ್ ಟ್ಯಾಪಿಂಗ್ ಮತ್ತು ದಲಿತ ಅಸ್ತ್ರ, ಈ 3 ವಿಚಾರವನ್ನ ಬಿಜೆಪಿ ಎಲ್ಲೆಲ್ಲಿ ಹೇಗೆ ಪ್ರಸ್ತಾಪ ಮಾಡಿ ಇದರ ಲಾಭ ಪಡೆಯುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆಯಂತ? ಸಭಾ ಖಂಡಿತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಗೆ ಈಗ ಪ್ರಬಲ 3 ಅಸ್ತ್ರಗಳು ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ದಲಿತಾಸ್ತ್ರ ಅಂತಂದರೆ ಇತ್ತೀಚೆಗೆ ಅಂದರೆ ನಿನ್ನೆಯಷ್ಟೇ DKC ವಿರುದ್ಧ ಸಾಕಷ್ಟು ಒಂದು ಪ್ರತಿಭಟನೆ ಕೂಡ ಆಗುತ್ತೆ. ದಲಿತ ಸಮುದಾಯವೇ DKC ವಿರುದ್ಧ ಸಾಕಷ್ಟು ತಿರುಗಿ ಬೀಳುವಂತಹ ಸಂದರ್ಭ ಕೂಡ ಎದುರಾಗಿರುವಂಥದ್ದು. ಕಾರಣ ಇಷ್ಟೇ, ಸಂವಿಧಾನವನ್ನು ಬದಲಾವಣೆ ಮಾಡುವ ವಿಚಾರವಾಗಿ ಪ್ರಸ್ತಾಪ ಮಾಡಿರುವಂತಹ DKC ವಿರುದ್ಧ ದಲಿತ ಸಮುದಾಯವನ್ನು ಎತ್ಕಟ್ಟಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧರಾಗಿರುವಂಥದ್ದು. ಇದರ ಜೊತೆಗೆ ಇನ್ನೇನು ಹನಿ ಟ್ರ್ಯಾಪ್ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅಂದರೆ ಅಧಿವೇಶನದಲ್ಲಿ ಕೂಡ ಸಾಕಷ್ಟು ಒಬ್ಬ ಪ್ರಬಲ ನಾಯಕರೇ ಇದರ ಹಿಂದೆ ಇರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ನ ಪ್ರಬಲ ನಾಯಕರು ಇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರು ನೇರವಾಗಿ ಆ ನಾಯಕರು ಯಾರು ಅನ್ನೋದು ಕೂಡ ಪ್ರಶ್ನೆ ಮಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೇ ಹನಿ ಟ್ರ್ಯಾಪ್ ಕೇಸನ್ನು ಕಾಂಗ್ರೆಸ್ ವಿರುದ್ಧ, ಅಂದರೆ ನೋಡಿ, ಕೇವಲ ಕಾಂಗ್ರೆಸ್ನ ನಾಯಕರನ್ನೇ ಕಟ್ಟಿ ಹಾಕುವಂತಹ ಒಂದು ಕಾಂಗ್ರೆಸ್ ಪ್ರಬಲ ನಾಯಕರು ಇವತ್ತಿರೋದ್ರಿಂದ ಅವರನ್ನು ಕೂಡ ನೇರವಾಗಿ ಟಾರ್ಗೆಟ್ ಮಾಡುವಂಥ ವಿಚಾರದಲ್ಲಿ ಬಿಜೆಪಿ ಎದುರಾಗಿರುವಂಥದ್ದು. ಇನ್ನು 3ನೇ ವಿಚಾರವಾಗಿ ಪ್ರಸ್ತಾಪ ಮಾಡೋದಾದರೆ ಫೋನ್ ಟ್ರ್ಯಾಪಿಂಗ್. ಈ ಫೋನ್ ಟ್ರ್ಯಾಪಿಂಗ್ ಕೇವಲ ಕಾಂಗ್ರೆಸ್ ಶಾಸಕರಷ್ಟೇ ಅಲ್ಲ, ಬಿಜೆಪಿ ನಾಯಕರು ಕೂಡ ಎಲ್ಲ ಒಂದು ಕಡೆ ಅನುಮಾನ ಜೊತೆಗೆ ಅಸಮಾಧಾನ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರು ಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು, JDS ನಾಯಕರು ಹಾಗೆ ಕಾಂಗ್ರೆಸ್ ನಾಯಕರು ಸಿದ್ಧವಾಗಿರುವಂಥದ್ದು. ಅಧಿವೇಶನದ ಬಳಿಕ ಕಾಂಗ್ರೆಸ್ ನಾಯಕರ ಈ ರೀತಿಯಾದಂಥ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಈ 3 ಅಸ್ತ್ರಗಳನ್ನು ಬಿಜೆಪಿ ಹಾಗೂ JDS ಬಳಸ್ಕೊಳ್ಳಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ಮೂರು ಅಸ್ತ್ರವನ್ನ ಬಿಜೆಪಿ ಬಳಕೆ ಮಾಡೋದಕ್ಕೆ ಸರ್ಕಾರದ ವಿರುದ್ಧ ಪ್ಲಾನ್ ಮಾಡಿಕೊಂಡಿದೆ. ಒಂದು, ಸಚಿವರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅನ್ನುವಂತಹ ವಿಚಾರ. ಮತ್ತೊಂದು, ಫೋನ್ ಕದ್ದಾಲಿಕೆ. ಇದು ಕೂಡ ಒಂದು ದೊಡ್ಡ ಅಸ್ತ್ರ. ವಿಪಕ್ಷದವರ ಫೋನ್ ಕದ್ದಾಲಿಕೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಸಹ ಕೇಳಿ ಬಂದಿದೆ. ಆದರೆ ರಾಮುಲು ಅವರು ವಿಪಕ್ಷದವ್ರದಷ್ಟೇ ಅಲ್ಲ, ಸ್ವಪಕ್ಷದವರ ಫೋನ್ ಕೂಡ ಕದ್ದಾಲಿಕೆ ಆಗ್ತಿದೆ. ಯಾರ ಜೊತೆ ಮಾತಾಡ್ತಿದ್ದಾರೆ, ಏನ್ ಮಾತಾಡ್ತಿದ್ದಾರೆ, ಯಾರು ಏನ್ ಪ್ಲಾನ್ ಮಾಡ್ತಿದ್ದಾರೆ, ಇದೆಲ್ಲವನ್ನ ಸರ್ಕಾರ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅನ್ನೋ ಆರೋಪ ಮಾಡಿದ್ರು. ಇದೆಲ್ಲವನ್ನ ಅಸ್ತ್ರವಾಗಿಟ್ಟುಕೊಂಡು ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.